ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಆ್ಯಂಡ್ ಹಾಗೇನೋ ನೀಟ್ 2024 ಲೇಟೆಸ್ಟ್ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ಕೇಳ್ತಿದ್ರಿ, ಸರ್ ಈ ವರ್ಷ KCETನೋ ಆ್ಯಂಡ್ ಹಾಗೇನೋ ನೀಟ್ ಕೌನ್ಸಿಲಿಂಗು ಒಂದೇ ಸಲ ನಡೆಯುತ್ತಾ ಸರ್ ಅಂತ. ಇದೆಲ್ಲದರ ಬಗ್ಗೆನೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ನೀವು ವಿಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ತುಂಬ ಕಡಿಮೆ ಮಾಡ್ಕೋತಿದ್ದೀರಾ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಲೈಕನ್ನು ಮಾಡ್ಕೊಳ್ಳಿ. ನೋಡಿ, KCET ಆ್ಯಂಡ್ ಹಾಗೇನೋ ನೀಟ್ 2024 ಕೌನ್ಸಿಲಿಂಗ್ ಒಂದೇ ಸಲ ಸ್ಟಾರ್ಟ್ ಆಗುತ್ತಾ ಅಂತ ಇಲ್ಲಿ ನೀವು ಸಾಕಷ್ಟು ಜನ ಸ್ಟೂಡೆಂಟ್ಸು ಕೇಳ್ತಿದ್ರೆ. ಆ್ಯಂಡ್ ಹಾಗೇನೋ ಒಂದಿಷ್ಟು ಕನ್ಫ್ಯೂಷನ್ ಆದರೆ ನಿಮ್ಮಲ್ಲಿ ಇದೆ. ಹೌದು, ಇದ್ರ ಬಗ್ಗೆ ಈಗಾಗಲೇ ಸಹ KEA ಡೈರೆಕ್ಟರ್ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಈ ವರ್ಷ KCET ಆ್ಯಂಡ್ ಹಾಗೇನೋ ಸಹ ನೀಟ್ ಕೌನ್ಸಿಲಿಂಗನ್ನು ಒಂದೇ ಸಲ ಸ್ಟಾರ್ಟ್ ಮಾಡ್ತಾರಂತ ನೀವು ನೋಡ್ಬೋದು. ಈಗ KCET ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ಬೋದಿತ್ತು, ಅಂದರೆ KCET ಕೌನ್ಸಿಲಿಂಗ್ ಸ್ವಲ್ಪ ಡಿಲೇ ಆಗಿದೆ ಅಂತ ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ನೀವು ಕೇಳ್ತಾನೆ ಇರ್ತೀರಾ. ಈ ಒಂದು KCET ಕೌನ್ಸಿಲಿಂಗನ್ನು ಈಗಾಗಲೇ ಸಹ ಸ್ಟಾರ್ಟ್ ಮಾಡ್ಬೋದಿತ್ತು. ಯಾಕೆ ಸ್ಟಾರ್ಟ್ ಮಾಡಿಲ್ಲ ಅಂತ ಅಂದ್ರೆ, ಈಗ ನೀಟ್ದು ಏನಿದೆ, ಈ ಒಂದು ನೀಟ್ ಕ್ವಶನ್ ಪೇಪರ್ ಲೀಕ್ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಆದರೆ ಒಂದಿಷ್ಟು ವಾದ ವಿವಾದಗಳು ನಡೀತಿದ್ದಾವೆ. ಅಂದರೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಆದರೆ ಇದೆ, ಅಲ್ಲಿ ಯಾವುದೇ ಒಂದು ರೀತಿಯ ಫೈನಲ್ ಡಿಸಿಷನ್ ಆದರೆ ಬಂದಿಲ್ಲ, ಫೈನಲ್ ಜಡ್ಜ್ಮೆಂಟ್ ಆದರೆ ಬಂದಿಲ್ಲ. ಈಗ ನೆಕ್ಸ್ಟ್ ಮಂಡೇಗೆ ಒಂದು ಹಿಯರಿಂಗನ್ನು ಸಹ ಪೋಸ್ಟ್ಪೋನ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ KCET ಕೌನ್ಸಿಲಿಂಗನ್ನು ಸಹ ಸ್ಟಾರ್ಟ್ ಆಗಿಲ್ಲ. ಆ್ಯಂಡ್ ಹಾಗೇನು ನೀಟ್ ಕೌನ್ಸಿಲಿಂಗನ್ನು ಸಹ ಸ್ಟಾರ್ಟ್ ಆಗಿಲ್ಲ. ನೀವು ಸ್ಟೂಡೆಂಟ್ಸ್ ಏನು ತಿಳ್ಕೊಬೇಕು ಅಂತ ಅಂದರೆ, ಈ ವರ್ಷ KCET ಆ್ಯಂಡ್ ಹಾಗೇನು ನೀಟ್ ಕೌನ್ಸಿಲಿಂಗು ಒಂದೇ ಸಲ ಸ್ಟಾರ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ಈಗಾಗಲೇ KEA ಡೈರೆಕ್ಟರ್ನು ಸಹ ಒಂದು ಕ್ಲಾರಿಫೈಯನ್ನು ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ನೀಟ್ದು ಸುಪ್ರೀಂ ಕೋರ್ಟ್ನಲ್ಲಿ ಏನೊಂದು ಫೈನಲ್ ಜಡ್ಜ್ಮೆಂಟ್ ಆದರೆ ಬರುತ್ತೆ, ಫೈನಲ್ ಜಡ್ಜ್ಮೆಂಟ್ ಬಂದಿದ್ದ ಆದಮೇಲೆ ನಮಗೆ ಒಂದು ಅಪ್ಡೇಟ್ ಆದರೆ ಸಿಗುತ್ತೆ. ಆ್ಯಂಡ್ ಜೊತೆಗೆ NTA ಕಡೆಯಿಂದ ಈಗಾಗಲೇ ಒಂದು ಅಪ್ಡೇಟನ್ನು ತಿಳಿಸ್ಕೊಟ್ಟಿದ್ರು. ನಾವು ಇಲ್ಲಿ ಜುಲೈ 3rd ವೀಕ್ ಅಥವಾ ಜುಲೈ 4th ವೀಕಲ್ಲಿ ಒಂದು ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ಕೋತೀವಿ ಅಂತ ಹೇಳಿದರು. ನಮ್ಮ ಒಂದು ಸ್ಟೇಟಲ್ಲೂ ಈ ಮಂತ್ ಲಾಸ್ಟಿಗೆ ಆದರೆ ಈ ಒಂದು KCET ಆ್ಯಂಡ್ ಹಾಗೇನು ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಆದರೆ ಇದೆ. ಸ್ಟೂಡೆಂಟ್ಸ್ ವೆಯ್ಟ್ ಮಾಡಲೇಬೇಕು. ಇಲ್ಲಿ ಸಾಕಷ್ಟು KCET ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಿದ್ರು, ಯಾಕೆ ಸರ್ ಇಷ್ಟು ಲೇಟ್ ಮಾಡ್ತಾವ್ರೆ ಏನೋ ಅಂತ ಹೇಳಿಬಿಟ್ಟು. ರೀಸನ್ ಇಷ್ಟೇ, ಈ ಒಂದು ನೀಟ್ ಕೌನ್ಸಿಲಿಂಗನ್ನು ಸಹ ಒಂದೇ ಸಲ ಮಾಡ್ತಾರೆ, ನೀಟು KCETದು. ಹಾಗಾಗಿ ನಿಮಗೆ ಒಂದಿಷ್ಟು ತಡ ಆದರೆ ಆಗ್ತಿದೆ. ಈ ಮಂತ್ ಲಾಸ್ಟ್ ವೀಕಲ್ಲಿ ಆದರೆ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಆದರೆ ಇದಾವೆ. ಇದ್ರ ಬಗ್ಗೆ ಮುಂದೆ ಏನೆಲ್ಲ ಅಪ್ಡೇಟ್ಸ್ ಬರುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಜೊತೆಗೆ ಏನಾದರೂ ಕೌನ್ಸಿಲಿಂಗ್ ರಿಲೇಟೆಡ್ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಅಥವಾ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ನಿಮ್ಮ ಎಲ್ಲ ಒಂದು ಡೌಟ್ಸನ್ನು ಸಹ ಕ್ಲಾರಿಫೈ ಮಾಡ್ಕೋಬೋದು.